ನಾಗಮಣಿ ವಿಚಾರ ನಮಗೆ ಹೇಳಲ್ಲ ಅಂತ ದುರಹಂಕಾರದಲ್ಲಿದ್ದೆ. ಮಾತಾಡು ನೋಡೋಣ. ನೀನು ಇದೇ ಸ್ಥಿತಿಯಲ್ಲಿ ಹೋಗಿ ನಾಗಮಣಿಯನ್ನು ಪಡ್ಕೊಳ್ತೀಯಾ? ನಿಲ್ಲೋದಕ್ಕೂ ಬಲ ಇಲ್ಲದೆ ಗೆಲ್ಲೋದಕ್ಕೆ ಹೋಗ್ತೀನಿ ಅಂತಿದ್ಯಾ? ಗೆಲ್ಲೋದಕ್ಕೆ ಸಾಧ್ಯನಾ ನಿನಗೆ? ಕಾಲ ಗರ್ಭದೊಳಗೆ ಕಳೆದು ಹೋಗಬೇಕಾಗಿದ್ದ ನೀನು ನಮ್ಮ ಕಾಲೆಡೆಗೆ ತಂದು ನಿಲ್ಲಿಸಿದ್ದು ನಾವು. ನಮಗೆ ನಿನ್ನ ಕಾಲಗರ್ಭದೊಳಗೆ ತಳ್ಳುವುದು ಕಿರುಬೆರಳಿನ ಕೆಲಸ ಅಷ್ಟೇ. ದಾಕ್ಷಾಯಿಣಿ, ಈ ದುರಹಂಕಾರಿ ಜೊತೆ ಏನು ಮಾತು? ನೋಡು ಇವನ ದಾಷ್ಟ್ಯ. ಇವನನ್ನು ಪಾತಾಳ ಕುಪ್ಪಕ್ಕೆ ತಳ್ಳಿ ಬಿಡೋಣ. ಇವನ ದೇಹದ ಜೊತೆಗೆ ಆತ್ಮಕ್ಕೂ ಕೂಡ ಸಾವಾಗಲಿ. ಕೃಷ್ಣ, ಶಾಂತಳಾಗು. ಕೋಪ ಬೇಡ. ನಿನ್ನ ಕೋಪದ ತಾಪಕ್ಕೆ ಇವನು ಭಸ್ಮ ಆಗೋದಕ್ಕೆ ಒಂದು ಕ್ಷಣನೂ ಬೇಡ. ನಿನ್ನನ್ನ ಮೊದಲ ಹಾಗೆ ಮಾಡೋದಕ್ಕೆ ಯಾವ ವೈದ್ಯರಿಂದಲೂ ಸಾಧ್ಯ ಇಲ್ಲ. ಅದು ನಮ್ಮಿಂದ ಮಾತ್ರ ಸಾಧ್ಯ. ನೀನು ನಾವು ಹೇಳುವುದನ್ನು ಕೇಳುವುದಾದರೆ ನಿನಗೆ ಮೊದಲ ರೂಪ ಕೊಡುತ್ತೇವೆ. ಹೇಳು, ನಾಗಮಣಿ ಎಲ್ಲಿದೆ? ನಾಗಮಣಿ ಎಲ್ಲಿದೆ ಅಂತ ಹೇಳಿದ್ರೆ ನೀವು ನನ್ನ ಆಮೇಲೆ ಉಳಿಸ್ತೀರಾ? ಸತ್ತಂಗೇನೆ. ಹೇಳದೆ ಇದ್ರು ಸಾಯ್ತೀಯ ನೀನು. ಕೃಷ್ಣೆ, ಸಮಾಧಾನ. ನಾಗಮಣಿ ಎಲ್ಲಿದೆ ಅಂತ ನಿನಗ್ ಗೊತ್ತಾ? ಗೊತ್ತು. ಅದನ್ನ ಪಡ್ಕೊಳ್ಳೋದೆ ನನ್ನ ಧ್ಯೇಯ ಆಗಿತ್ತು. ನೀನ್ ನನ್ನ ಮೊದಲಿನ ಹಾಗೆ ಮಾಡಿದ್ರೆ ನಾಗಮಣಿ ಎಲ್ಲಿದೆ ಅಂತ ಹೇಳ್ತೀನಿ. ನಿನ್ನನ್ನು ಮೊದಲು ಇದ್ದ ಹಾಗೆ ಮಾಡಿದ ಮೇಲೆ ನೀನು ಮೋಸ ಮಾಡುವುದಿಲ್ಲ ಅಂತ ಹೇಗೆ ನಂಬುವುದು? ಹೌದು, ಇವನು ಮೊದಲೇ ದುಷ್ಟ ಮನುಷ್ಯನ ದೇಹ, ಆದರೆ ಇವನ ಮನಸ್ಸು ಹಾವಿನ ವಿಷ. ಅಷ್ಟೇ ಅಲ್ಲ, ಇವನಲ್ಲಿ ನಾಗಮಣಿ ಪೂಜೆಯಿಂದ ಪಡೆದುಕೊಂಡಿರುವ ಶಕ್ತಿಯು ಹಾಗೆ ಇದೆ. ಇವನ ಮಾತನ್ನು ನಂಬುವುದು ತುಸು ಕಷ್ಟವೇ. ನನ್ನ ಈ ಸ್ಥಿತಿ ಒಂದರ ಮೇಲೆ ಸೇಡ್ ತೀರಿಸ್ಕೊಳ್ಳು. ನನ್ನ ನೆಮ್ಮದಿಯ ಬದುಕಕ್ ಬಿಡಲ್ಲ. ನನ್ಗೆ ಮೊದಲನೇ ರೂಪ ಕೊಡಿ ಪ್ಲೀಸ್. ನಾಗಮಣಿ ಎಲ್ಲಿದೆ ಅಂತ ಹೇಳ್ತೀನಿ. ಮಾತು ತಪ್ಪಿದ್ರೆ ಸಾವು ತಪ್ಪಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ದಾಕ್ಷಾಯಿಣಿ? ಅರ್ಥ ಆಯ್ತು. ಯಾಕೆ ನನ್ನ ಕಟ್ತಾ ಇದ್ದೀರಾ? ಇದು ಮಹಾಕಾಯ ಕಲ್ಪ ಚಿಕಿತ್ಸಾ ವಿಧಾನ. ನಿನ್ನನ್ನು ಪೂರ್ವ ರೂಪಕ್ಕೆ ತರುವ ಮೊದಲ ಹಂತ. जय भोलेनाथ। ಸ್ವಾಮಿಗಳೇ, जय भोलेनाथ। पश्चाताप, पाप प्रज्ञे, पाप भीति, जीव ಕೊಟ್ಟವನ ಜೀವ ತೆಗೆದ ಸಂಕಟ ನಿನ್ನನ್ನ ಜಗತ್ತಿಗೆ ತಂದವನು ಎಂದೊಂದುಕೊಂಡವನ ಸಾಯಿಸಿಬಿಟ್ಟೆಯ. ನೀನು ಮಾಡಿದ್ದು ಘೋರ ಪಾತಕ ಅನ್ನೋ ಸಂಕಟವ
ಆ ಸಂಕಟ ನಿನ್ನನ್ನು ನರಕಕ್ಕೆ ದೂಡುತ್ತದೆ ಎನ್ನುವ ಒದ್ದಾಟವೇ ಸ್ವಾಮಿಗಳೇ ನಿಮಗೆ ಗೊತ್ತಾಯ್ತು? ಸರ್ವಾಂತರ್ಯಾಮಿ ಆ ರಣಭೈರವನ ಹಣ ನೀನು, ಆ ಸ್ಮಶಾನ ರುದ್ರನ ಭೂತ ನಾನು. ಹೀಗಿರುವಾಗ ಬದುಕಿನ ಲೆಕ್ಕ, ಸಾವಿನ ಲೆಕ್ಕ, ಆ ಎಲ್ಲಾ ಲೆಕ್ಕಗಳು ನನಗೆ ತಿಳಿಯದಿರುವುದೇ ಗೊತ್ತಿತ್ತು. ಅವನ ಸಾವು ನಿನ್ನಿಂದಲೇ ಅನ್ನುವ ಸತ್ಯ ನನಗೆ ಮೊದಲೇ ಗೊತ್ತಿತ್ತು. ಸರಿ, ಈಗ ಹೇಳಿ ನಾನು ಹೇಗಿರ್ಬೇಕು? ನಾನು ಏನ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ತಪ್ಪು, ನನ್ನ ಮುಂದಿನ ಗುರಿ ಏನು? ಪಾರ್ವತಿ ರಮಣನ ಹಾಗೆ ಸಂತೋಷದಿಂದಿರಬೇಕು, ಗೌರಿ ಶಂಕರನ ಹಾಗೆ ಆನಂದದಿಂದಿರಬೇಕು. ನೀನು ನಿನ್ನ ಅರ್ಧಾಂಗಿ ಅರ್ಧ ನಾರೀಶ್ವರರ ಹಾಗೆ ಇದ್ದರೆ ಪ್ರೀತಿಯಿಂದ ಭೀತಿ ದೂರವಾಗುತ್ತದೆ. ಆ ನಿನ್ನ ಅರ್ಧಾಂಗಿಯಿಂದ ಸರ್ವಸತ್ಯವೂ ಅರ್ಥವಾಗುತ್ತದೆ. ಅವಳ ಜೊತೆ ಖುಷಿಯಾಗಿ, ನೆಮ್ಮದಿಯಾಗಿ, ಆನಂದದಿಂದಿರು. ಅವಳ ಜೊತೆ ನಿನ್ನ ಇರುವಿಕೆ ನೀನು ಇರುವಂತೆ ಮಾಡುತ್ತದೆ. ನಿನ್ನ ಅರ್ಧಾಂಗಿಯೇ ಸತ್ಯ, ಅವಳೊಳಗಡೆ ಎಲ್ಲವೂ ಅಡಗಿದೆ. ಆ ಸತ್ಯ ನಿನ್ನ ಕಣ್ಣಿಗೆ ಬೀಳುವ ದಿನ ನಿನಗೆ ಎಲ್ಲವೂ ಅರ್ಥವಾಗಲಿದೆ. ಅವಳ ಒಡಲಲ್ಲಡಗಿರುವ ನಿತ್ಯ ಸತ್ಯ, ಮಹಾಸತ್ಯ, ನಿನ್ನ ಸತಿಯೇ ನಿನಗೆ ನಿತ್ಯ ಸತ್ಯ. ಅವಳು ಇಲ್ಲವೆಂದರೆ ನಿನ್ನ ಯಾವ ಪ್ರಶ್ನೆಗೂ ಉತ್ತರವಿಲ್ಲ. ಅವಳಲ್ಲಿ ಸತ್ಯ ಅಡಗಿದೆ. ಸ್ವಾಮಿಗಳೇ, ನೀವು ಹೇಳ್ತಾ ಇರೋದು ಅರ್ಥವಾಗುತ್ತೆ. ಅವಳ ಒಡಲಲ್ಲಿ ಅಡಗಿರುವ ಸತ್ಯ ತಲೆ ಎತ್ತಿ ನಿಂತಾಗ ಅವಳು ಯಾರೆಂದು ನಿನಗೆ ಅರ್ಥವಾಗುತ್ತದೆ. ಜೈ ಭೋಲೆನಾಥ. ನೀನ್ ಹೇಳಿದ ಸ್ವಾಮಿ ಈ ಸ್ವಾಮಿನ? ಡೇಯ್, ಅವನಲ್ಲ ಬಿಡ್ಡ, ಅವನಲ್ಲಿ ಸ್ವಾಮಿ ಹಂಗವನ. ಮಾರ್ರೆ ಒಂದ್ ನಿಮಿಷ, ಆ ಮಹಾಸ್ವಾಮಿಗಳು ಈ ಕಡಲನ್ನೇ ತಾನೇ ಇರೋದು? ಹೌದು. ಸ್ವಾಮಿಗಳು ಅಂದ್ರ ನಾಟಕ ಮಾಡೋ ಸ್ವಾಮಿಗಳು, ಇಲ್ಲ ಮಾಟ ಮಂತ್ರ ಮಾಡಿಸೋ ಸ್ವಾಮಿಗಳು? ಅಂಗೈನಲ್ಲಿ ಪೀಡೆ ಪಿಚಾಚಿಗಳನ್ನು ಹಾಡಿಸೋ ಸ್ವಾಮಿಗಳು. ತನ್ನ ವಿರೋಧ ನಿಂತವರನ್ನ ತಿರುಗಿ ನೋಡಿದಂಗೆ ಓಡಿಸೋರು. ಉಡ ಏನ್ ಬಿಲ್ಡಪ್ ಕೊಟ್ಟಾಡು. ಅವ್ರು ನಂಬ್ಕೊಂಡ್ರ ನಾವ್ ಅಂದ್ಕೊಂಡಿದ್ ಕೆಲ್ಸ ಆಗ್ಬಿಡ್ತದ. ಅವರು ವಾಮಾಚಾರದಲ್ಲಿ ಎತ್ತದ ಕೈ, ಕಾಲ್ವರಿ ಕಲ್ಲುವರಿ ವಿದ್ಯೆಯಲ್ಲಿ ಪಾರಂಗತರು, ಯಮನ ಜೊತೆಯಲ್ಲಿ ಹೋರಾಡುವ ಸ್ವಾಮಿಗಳು. ಭಯಂಕರ ಉಂಟು ಮಾರ್ಯ. ಅವ್ರೆಲ್ಲಿರ್ತಾರೆ? ಅಕ್ಕಾರಿ ಬೆಟ್ಟದ ಗುಹೆಗಳಲ್ಲಿರ್ತಾರೆ. ಕಾಡಲ್ಲಿ ಕ್ರೂರ ಪ್ರಾಣಿ ಉಂಟಲ್ಲ ಮಾರ್ಯ, ತೊಂದರೆ ಆಗಲ್ವಾ? ಅವರ ಮುಂದೆ ಹುಲಿ, ಸಿಂಹ, ಚಿರತೆ ಎಲ್ಲವೂ ಬೆಕ್ಕಿನ ತರ ಬಿದ್ದಿರ್ತವೆ. ಅದಕ್ಕೆ ಈ ಕಾಡಿನಲ್ಲಿ ಯಾವ ಪ್ರಾಣಿಗಳೂ ಇಲ್ಲ. ಇಷ್ಟೆಲ್ಲ ಹೇಳ್ತಾ ಇದ್ಯಾ? ಅವ್ರ ಹೆಸರೇನು? ಅವರ ಹೆಸರು ತಕ್ಷಕ. ಅವನನ್ನು ನೋಡಿದರೆ ನಂಬುವ ಹಾಗೆ ಕಾಣುತ್ತಾ ದಾಕ್ಷಾಯಿಣಿ? ನೀನು ನಂಬಿದೆಯಾ? ಇಲ್ಲ, ಅವನ ಮಾತು, ಅವನ ನೋಟ ಯಾವುದು ನಂಬೋ ಹಾಗಿಲ್ಲ. ನಿನಗನ್ಸಿದ್ದು ನನಗೂ ಅನಿಸಿದೆ ಕೃಷ್ಣೆ. ಹಾಗಿದ್ದ ಮೇಲೆ ಮೋಸದ ವ್ಯಕ್ತಿಗೆ ಪೂರ್ವ ರೂಪ ಕೊಡುತ್ತೇನೆ ಎಂದು ಏಕೆ ಹೇಳಿದ್ದು? ನಿನಗಿಷ್ಟ ಆಗೋ ನಿರ್ಧಾರ, ನಿನಗ್ ಕಷ್ಟ ಆಗೋ ನಿರ್ಧಾರ ನಾನ್ ಮಾಡ್ತೀನ? ನಮ್ಮ ಗುರಿ ನೆರವೇರ್ಬೇಕು ಅಂದ್ರೆ ಅವನು ನಮ್ಮನ್ನು ನಂಬಬೇಕು, ನಾವು ಅವನನ್ನು ನಂಬಿದ ಹಾಗೆ ಇರಬೇಕು. ಸರಿ, ಆದರೆ ನನಗೆ ಎಲ್ಲೋ ಅನುಮಾನ ಕಾಡುತ್ತದೆ.
ಇಷ್ಟು ದಿನ ಕಷ್ಟಪಟ್ಟು ಹುಡುಕುತ್ತಿದ್ದ ನಾಗಮಣಿ ಕಡೆ ಹೋಗಲು ಇವನು ದೀಪವಾಗಿ ಸಿಕ್ಕಿದ್ದಾನೆ. ನಮ್ಮ ಪ್ರಯತ್ನದಿಂದ ಅವನು ಸರಿ ಹೋದರೆ ನಾಗಮಣಿ ಇರುವ ಜಾಗ ಅವನು ತೋರಿಸುತ್ತಾನಾ? ತೋರಿಸದಿದ್ದರೆ ನಿನ್ನ ಕೋಪಕ್ಕೆ ಅವನು ಉಳಿತಾನ ಕೃಷ್ಣೆ? ಅವನು ನನಗೆ ಮೋಸ ಮಾಡಬಹುದು, ಮಾಡಿ ತಪ್ಪಿಸಿಕೊಳ್ಳಬಹುದು. ಆದ್ರೆ ನಿನ್ನನ್ನು ಎದುರು ಹಾಕಿಕೊಂಡು ಅವನು ಬಾಳಲು ಸಾಧ್ಯವೇ? ನಿನ್ನ ಶಕ್ತಿ, ನಿನ್ನ ಬುದ್ಧಿ, ನಿನ್ನ ಯುಕ್ತಿ, ಇದರ ಸಹಾಯ ನನಗೆ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಅವನಿಗೆ ಪೂರ್ವ ರೂಪ ಕೊಟ್ಟು ನಾಗಮಣಿ ರಹಸ್ಯನ ತಿಳಿಯಲು ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ಇರ್ತೀಯ ಅಲ್ವಾ? ಇರುತ್ತೇನೆ ದಾಕ್ಷಾಯಿಣಿ. ನನ್ನ ಇಷ್ಟು ದಿನದ ಆಸೆ, ಇಷ್ಟು ದಿನದ ಕನಸು, ಇಷ್ಟು ದಿನದ ತಪಸ್ಸು ಕೈಗೂಡೋ ಸಮಯ ಬಂದಾಗ ನನ್ನ ಕೋಪವನ್ನು ಬಿಟ್ಟು ತಾಳ್ಮೆಯಿಂದ ಇರುತ್ತೇನೆ. ಒಕ್ಕಳು ಗುರುಗಳೇ, ತಾಳ್ಮೆ ಇದೆ, ಗುರಿಯನ್ನ ಸಾಧಿಸಲೇಬೇಕು ಅನ್ನೋ ಛಲ ಇದೆ. ನಿಮ್ಮ ಕೆಲಸ ಮಾಡ್ಕೊಡ್ತೀನಿ. ಆದ್ರೆ ಒಂದು ಷರತ್ತು, ನಾನು ಬರಬೇಕು ಅಂದ್ರೆ ನನ್ನನ್ನು ನಿಯಂತ್ರಿಸೋದಕ್ಕೆ ಯಾರು ಪ್ರಯತ್ನ ಪಡಬಾರದು. ನನಗೆ ಯಾರು ಏನು ಹೇಳೋ ಹಾಗಿಲ್ಲ, ನಾನು ಯಾರ ಮಾತನ್ನು ಕೇಳೋದಿಲ್ಲ. ನನಗೆ ಇಷ್ಟ ಬಂದ ಹಾಗೆ ನಾನಿರ್ತೀನಿ. ಯಾಕಂದ್ರೆ ನನಗೆ ನಾನೇ ಗುರು, ನನಗೆ ನಾನೇ ದೇವರು. ನಾಗಮಣಿ ಸಿಕ್ಕಿದ ತಕ್ಷಣ ನಾಗಮಣಿಯನ್ನ ನನಗೆ ಒಪ್ಪಿಸಬೇಕು. ಅದರಿಂದ ಬರೋ ಶಕ್ತಿನ ನಾನ್ ನಿಮಗೆ ಹಂಚ್ತೀನಿ. ನಿಮಗೆ ಅದಕ್ಕೆಲ್ಲ ಒಪ್ಪಿಗೆ ಇದೆ ಅನ್ನೋದಾದ್ರೆ, ನೀವ್ಯಾರು ಮೋಸ ವಂಚನೆ ಮಾಡಲ್ಲ ಅನ್ನೋ ಹಾಗಿದ್ರೆ ನಾನ್ ನಿಮಗೆ ಸಹಾಯ ಮಾಡ್ತೀನಿ. ಇಲ್ಲ ಗುರುಗಳೇ, ನಾವೆಲ್ಲರೂ ಒಂದಾಗೆ ಇರ್ತೀವಿ. ಯಾವುದೇ ಕಾರಣಕ್ಕೂ ನಾವು ನಿಮಗೆ ಮೋಸ ಮಾಡಲ್ಲ ಗುರುಗಳೇ. ಹಾಗಾದ್ರೆ ಎಲ್ರೂ ಪ್ರಮಾಣ ಮಾಡಿ. ಅದನ್ನ ನಾನು ಪಡ್ಕೋಬೇಕು ಅಂತಿದ್ರೆ ನೀವು ಅದನ್ನ ಹಂಚ್ಕೋಬೇಕು ಅಂತಿದ್ದೀರಾ. ಮೊದಲು ಸಿಗಲಿ, ಆಮೇಲೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಎಲ್ರೂ ಬನ್ನಿ, ಪ್ರಮಾಣ ಮಾಡಿ. ನಾಗನಕ್ಷೆ, ಹೋಗು, ಪರಮಶತ್ರುವಿನ ಮೃತದೇಹ ಎಲ್ಲಿದೆ ಅಂತ ತಿಳ್ಕೊಂಡ್ ಬಾ. ನಾಗನಕ್ಷೆ ಯಾಕೆ ಕೆಲಸ ಮಾಡ್ಲಿಲ್ಲ? ಅಂದ್ರೆ ಅವನ ಮೃತದೇಹ ಇಲ್ಲಿಲ್ಲ ಅಂತನಾ? ಅಥವಾ ಆ ದೇಹಕ್ಕೆ ಜೀವ ಇದೆ ಅಂತನಾ? ಶಿವಾನಿ, ಹೋಗೋಣ. ಶಿವಾನಿ, ಏನಿದು ಬೇರೆ ಕಲರ್ ಆಗ್ಬಿಟ್ಟಿದೆ? ಅದು ನಾವ್ ಮಾಡಿದ ಪರಿಹಾರ ಪೂಜೆ ಚೆನ್ನಾಗಾಯ್ತು ಅಂದ್ರ ಸೂಚನೆ. ಅದು ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ತ್ರಿಶೂಲ್. ಸತ್ತವ್ರಿಗೇನೋ ಶಾಂತಿ ಸಿಕ್ತು, ಆದ್ರೆ ಬದುಕಿದವ್ರಿಗೆ ಹೋಗೋಣ ಬಾ ಶಿವಾನಿ. ಅವನ ಜೀವ ಹೋಯ್ತಾ ಅಥವಾ ಯಾರಾದ್ರೂ ದುಷ್ಟ ಶಕ್ತಿಯನ್ನ ಬಳಸಿ ಅವನನ್ನ ಭೂಮಿಯ ಒಳ ಪದರದಿಂದ ಹೊರಗೆ ತೆಗೆದ್ರ ಏನಾಗಿರ್ಬೋದು?
ಪರಿಹಾರ ಕ್ರಿಯೆ ಯಾರು ಮಾಡಿ ಹೋಗಿದ್ದಾರೆ ಗೊತ್ತಾಗುತ್ತಾರೆ. ಓಂ ಜ್ವಾಲಮಾಲಿನಿ ಜ್ವಾಲಾಮುಖಿ ಹಾರಿಣಿ ವನದುರ್ಗ ರಕ್ತೇಶ್ವರಿ ವೃಂದವಾಲಿನಿ. ರೀನಾ, ಈಗ ಕಂಡ್ಬಿಡು. ವಾವ್, ಅಮೇಜಿಂಗ್. ವಾವ್ ವಾವ್, ಓ ಮೈ ಗಾಡ್. ಅಜಿತ್, ನಾವ್ ಎಲ್ಲಿದ್ದೀವಿ? ಇದು ಯಾವ ಜಾಗ? ಮಂದಾರಗಿರಿ. ನನಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಷ್ಟು ಸುಂದರವಾದ ಜಾಗ, ನನ್ ಲೈಫಲ್ಲಿ ಇಷ್ಟು ಸುಂದರವಾದ ಜಾಗ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ, ಗೊತ್ತಾ? ವಾವ್, ಅಮೇಜಿಂಗ್. ಅಲ್ಲಿ ನೋಡು. ಅಜಿತ್, ಭೂಮಿ ಮೇಲೆ ಈ ತರ ಜಾಗನೂ ಇದೆಯಾ? ಇದು ಭೂಮಿ ಮೇಲಿರೋ ಜಾಗ ಅಲ್ಲ ರೀ, ಭೂಮಿಯಿಂದ ಆಚೆ ಇರೋ ಜಾಗ. ರೀನಾ, ಅಲ್ಲಿ ನೋಡು. ಅಲ್ಲಿಂದ ಬಲಕ್ಕೆ ಕಿನ್ನರ ಲೋಕ, ಹೀಗೆ ಎಡಕ್ಕೋದ್ರೆ ಗಂಧರ್ವ ಲೋಕ, ಹಾಗೆ ಮುಂದೆ ಹೋದ್ರೆ ಗರುಡ ಲೋಕ. ಅಂದ್ರೆ ನಿನ್ ಲೋಕ? ರೀನಾ, ಇಲ್ಲಿ ಎಲ್ಲ ಲೋಕದವರು ವಿಶ್ರಾಂತಿಗಂತ ಬರ್ತಾರೆ. ನನಗೆ ಇಲ್ಲಿವರೆಗೆ ಹೋಗಕ್ ಮಾತ್ರ ಸಾಧ್ಯ, ಇಲ್ಲಿಂದ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದು ಏನಿಲ್ಲ ಬಿಡು. ಅಲ್ಲ, ಇಷ್ಟು ಸುಂದರವಾದ ಲೋಕದಿಂದ ನಮ್ ಲೋಕಕ್ಕೆ ಯಾಕೆ ಬಂದೆ? ನನ್ ಸುಂದ್ರಿನ ಹುಡ್ಕೊಂಡು. ಸುಂದ್ರಿ ಅಲ್ಲಿದ್ದಾಳೆ ಅಂತ ನಿಮ್ಗೆ ಹೇಗ್ ಗೊತ್ತು? ಅದೆಲ್ಲ ಹೇಳೋದು ಕಷ್ಟ, ಆದ್ರೆ ಅದನ್ನ ಕೇಳಕ್ ನನಗಿಷ್ಟ. ಅದನ್ನ ಸಮಯ ಬಂದಾಗ ಹೇಳ್ತೀನಿ. ಮೊದ್ಲು ನಮ್ ಮದ್ವೆ ಆಗ್ಲಿ. ಅಪ್ಪ ಹೊರಗೆ ಹೋಗಿದ್ದಾರೆ, ಅವ್ರು ಬಂದ್ ಕೂಡ್ಲೆ ನಮ್ ಪ್ರೀತಿ ವಿಚಾರ ಹೇಳದೆ, ಆಮೇಲೆ ಮದ್ವೆ ಆಗೋದೆ. ಅಜಿತ್, ಏನ್ ಯೋಚನೆ ಮಾಡ್ತಿದ್ಯಾ? ಅದು ಮದ್ವೆ ಆದ್ಮೇಲೆ ಚಂದ್ರಲೋಕಕ್ಕೆ ಹೋಗೋದು ಅಂತ ಅನ್ಕೊಂಡೆ, ಆದ್ರೆ ಅದಕ್ಕೂ ಮುಂಚೆ ಈಗ್ಲೇ ರೀನಾ, ಇದೇನಿದು? ಅವಾಗಿಂದ 2-3 ಸರಿ ಕಾಲ್ ಬಂತಲ್ಲ. ಅನ್ನೊಂದು ನಂಬರ್ ಬೇರೆ. ಬಾವಾಜಿ ಕಾಲ್ ಮಾಡಿರ್ಬೋದಾ? ಅಕ್ಕ, ಅತ್ತೆ, ಬೇಬಿ, ಬೇಗ ಬನ್ನಿ, ಬೇಗ ಬನ್ನಿ. ಏನೋ ಗೋವಿಂದ, ಬಾವಾಜಿ ಫೋನ್ ಮಾಡಿದ್ದಾರೆ. ಏನು? ನಿಮ್ ಬಾಬು ಫೋನ್ ಮಾಡಿದಾರಾ? ರಿಸೀವ್ ಮಾಡೋ. ವೈಟ್. ಅವರು ಹೊರಗಡೆ ಹೋದಾಗ ಯಾರಿಗೆ ಫೋನ್ ಮಾಡಿದ್ರೆ ಸರಿ, ಯಾರಿಗೆ ಜವಾಬ್ದಾರಿ ಜಾಸ್ತಿ ಅಂತ ತಿಳ್ಕೊಂಡು ನನಗೆ ಕಾಲ್ ಮಾಡಿದ್ದಾರೆ. ಗೋವಿಂದ, ಮೊದಲು ಫೋನ್ ರಿಸೀವ್ ಮಾಡೋ. ಹಲೋ ಬಾವಾಜಿ. ಲೋನ್ EMI? ನನ್ನ ಲೋನು ನನ್ನ EMI ಎರಡೂ ನೀನೇ ಕಟ್ಬಿಡು. ಇಡು ಫೋನ್. ಅವಾಜಿ ಅನ್ಕೊಂಡ್ರೆ ಯಾವ್ದೋ ಪಿಶಾಚಿ ಫೋನ್ ಮಾಡಿ. ನಾನು ಅವರೇ ಫೋನ್ ಮಾಡಿದ್ರು ಅಂತ ಅನ್ಕೊಂಡೆ ಕಣೋ. ಹೇಳ್ದೆ ಕೇಳ್ದೆ ಹೋಗೋ ಬುದ್ಧಿ ಸ್ವಲ್ಪ ಜಾಸ್ತಿ ಆಗಿದೆ ಅವನಿಗೆ.
ಅಲ್ಲ ಮನೇಲಿ ಇಷ್ಟು ಜನ ಇದ್ವಿ, ಒಬ್ಬರು ಮುಂದಾದ್ರೂ ಹೇಳಿ ಹೋಗ್ಬೋದಾಗಿತ್ತಲ್ಲ. ಈ ಬಾವಾಜಿಗೆ ಮನೆಯವ್ರನ್ನ ಕಂಡ್ರೆ ಅಷ್ಟಕ್ಕಷ್ಟೇ, ಹೊರಗ್ನವ್ರ ಮೇಲೆ ಪ್ರೀತಿ ಜಾಸ್ತಿ. ನಮ್ಗೆ ಯಾರಿಗೂ ಹೇಳಿ ಹೋಗಿಲ್ಲ ಅಂದ್ರು ಆ ನಂದೀಶಿಂಗೆ ಗ್ಯಾರಂಟಿ ಹೇಳೋಗಿರ್ತಾರೆ. ನಂದೀಶ ನಮಗ್ ಹೇಳ್ಬೇಕಲ್ಲ. ಈಗ ಹೇಳಿದ್ರೆ ಕೇಳ್ತಾನಲ್ಲ. ಅಕ್ಕ ಅವನಿಗೆ ಫೋನ್ ಮಾಡು, ಎಲ್ಲಿದ್ದಾನೆ ಅಂತ ಕೇಳು. ಒಂದ್ ನಿಮಿಷ. ಎಲ್ಲೂ ಇದೆಯಾ? ಅಮ್ಮ ನಾನು ಹೊರಗಡೆ ಇದ್ದೀನಿ. ಯಜಮಾನ್ರ ನಿನ್ ಜೊತೆ ಇದ್ದಾರಾ? ಇಲ್ಲಮ್ಮ, ನನಗೆ ಬೇರೆ ಕೆಲಸ ಇತ್ತು, ಹೊರಗಡೆ ಬಂದಿದ್ದೆ. ಹೌದಾ? ಯಜಮಾನ್ರು ನಿಂಗೇನಾದ್ರೂ ಫೋನ್ ಮಾಡಿದ್ರಾ? ಎಲ್ಲಿದ್ದೀನಿ ಅಂತ ಏನಾದ್ರೂ ಹೇಳಿದ್ರಾ? ಹೇಳಿದ್ನಲ್ಲಮ್ಮ, ಅವ್ರನ್ನ ಮನೇಲಿ ನೋಡಿದ್ದೆ ಕೊನೆ. ಆಮೇಲೆ ಫೋನ್ಗೂ ಸಿಕ್ಲಿಲ್ಲ, ನನಗೆಲ್ಲೂ ಕಾಣಿಸ್ಲಿಲ್ಲ ಅವರು. ಹೌದಾ ನಂದೀಶ? ನಾನು ಅವ್ರು ನಿನಗೇನಾದ್ರೂ ಫೋನ್ ಮಾಡಿರ್ಬೋದು ಅಂತ ಅನ್ಕೊಂಡಿದ್ದೆ. ಅಮ್ಮ, ನಾನು ಬೇರೆ ಕೆಲಸದ ಮೇಲೆ ಹೊರಗಡೆ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ನಂದೀಶನಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನತ್ತೆ. ಎಲ್ಲಿ ಹೋದ ಇವನು? ಮನೇಲಿ ನಮ್ಗೆಲ್ಲ ಗೊತ್ತಿಲ್ದ ಹಾಗೆ ಏನೋ ಸಮಸ್ಯೆ ಆಗ್ತಾ ಇದೆ ಅನಿಸ್ತಾ ಇದೆ. ಮನೆ ಸೊಸೆ ನೋಡಿದ್ರೆ ಬಸ್ರಿ, ಅವಳು ಮುಂದೆ ಹೇಳೋ ಹಾಗಿಲ್ಲ. ಹೇಳಿದ್ರೆ ಎಲ್ಲಿ ಮನ್ಸಿಗೆ ನೋವು ಮಾಡ್ಕೊಳ್ತಾಳೋ, ಬೇಜಾರು ಮಾಡ್ಕೊಳ್ತಾಳೋ ಅನ್ನೋ ಭಯ. ನಿನ್ನ ಹೆಂಡತಿ ನಿನ್ನನ್ನು ನೋಡಿದ ಹಾಗೆ ದಿಗ್ವಿಜಯನ ಮಗ ಮತ್ತು ಸೊಸೆ ನನ್ನನ್ನ ನೋಡಿದ್ರು. ನೋಡಿ ಎಂತ ಸಮಸ್ಯೆ ಆಗೋಯ್ತು ಅಂತ. ನೀವಿಲ್ಲಿ ಬಂದಿದ್ದಕ್ಕೆ ಯಜಮಾನ್ರ ಮನೆಯವರು ನನ್ನ ಹೆಂಡತಿ ನಿಮ್ಮ ನೋಡಾಗಾಯ್ತು. ಈಗ ಮನೆಗೆ ಹೋದ್ರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾನು ಏನು ಉತ್ತರ ಹೇಳಬೇಕು? ನಂದೀಶ, ಮುಂದೆ ಆಗ್ಬೇಕಾಗಿರೋದೆಲ್ಲ ಪೂರ್ವ ನಿಯೋಜಿತ. ಈಗ ಆದದ್ದು ನಿಮಿತ್ತ, ಮುಂದೆ ಆಗೋದರ ಸೂಚಕ. ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ. ಪ್ರತಿ ಕಾರಣದ ಹಿಂದೆ ಒಂದು ಸತ್ಯ ಇರುತ್ತೆ. ಸ್ವಾಮಿಗಳೇ, ನೀವ್ ಹೇಳ್ತಿರೋದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗತ್ತೆ. ಅರ್ಥ ಆಗೋ ಕಾಲ ಬಂದೇ ಬರುತ್ತೆ. ನಂದೀಶ, ಭಯ ಬೇಡ. ಎಲ್ಲವೂ ಸರಿ ಹೋಗುವುದರ ಸೂಚನೆ ಸಿಕ್ಕಿದೆ. ಜೈ ಜ್ವಾಲಮಾಲಿನಿಯೇ ನಮಃ, ರುಂಡಮಾಲಿನಿಯೇ ನಮಃ. ಗುರುಗಳೇ, ಇನ್ನೇನ್ರಿ ಕಾಣಿಸುತ್ತೆ? ಮಗು ಕಾಣಿಸ್ತಾ ಇದೆ. ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಹಾವು, ನನ್ನ ಕನಸಲ್ಲಿ ಹಾವು, ಇವಾಗ ನನ್ನ ಹೆಂಡತಿ ಹುಟ್ಟಲು ಹಾವು. ಯಾಕೆ ಇವಾಗ ನನ್ನ ಮಗು ರೂಪದಲ್ಲೂ ಬಂದು ಕಾಡ್ಬೇಕು ಅಂತಿದ್ಯಾ ಹಾವುಗಳಿಗೆ? ಇಲ್ಲ, ಇಲ್ಲಿ ಏನ್ ನಡೀತದೆ ನನಗೆ ನಂಬಕ್ಕಾಗಲ್ಲ. ಇನ್ನೊಂದ್ಸಲ ನೋಡಿ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಹೌದು ಮಾಡಬೇಡ. ಹಾಯ್ ಡಾಕ್ಟರ್ ಪ್ಲೀಸ್ ಇನ್ನೊಂದ್ಸರಿ ಸ್ಕ್ಯಾನ್ ಮಾಡಿ ನಾನು ನೋಡ್ಬೇಕು ಪ್ಲೀಸ್. ಆಗ್ಲೇ ಒಂದ್ಸಲ ಚೆಕಪ್ ಆಯ್ತಲ್ಲಪ್ಪ. ಹಂಗಲ್ಲ ಡಾಕ್ಟರ್, ಅದು ಮನೇಲಿ ಎಲ್ರಿಗೂ ತೋರಿಸ್ಬೇಕಲ್ಲ, ಅದಕ್ಕೆ ಒಂದು ಫೋಟೋ ತಕ್ಕೊಂಡ್ಬಿಡ್ತೀನಿ ಅಂತ. ಪ್ಲೀಸ್ ನೀವು ಇನ್ನೊಂದ್ಸತಿ ಮಾಡಿ ನಾನು ಫೋಟೋ ತಕ್ಕೋತೀನಿ ಪ್ಲೀಸ್. ರಿಪೋರ್ಟ್ ಕಳಿಸ್ತೀವಲ್ಲ ಅವಾಗ ನೋಡ್ಕೊಳ್ಳಿ ಪ್ಲೀಸ್. ನಿಮ್ ಕೈ ಮುಗಿತೀನಿ ಡಾಕ್ಟರ್, ಪ್ಲೀಸ್ ಇಲ್ಲೇ ನೋಡ್ಬೇಕು ನಾನು. ಶಿವಾನಿ ಪ್ಲೀಸ್. ಸರಿ ಆಯ್ತು, ಮಲ್ಕಮ್ಮ. ಫೋಟೋ ಹೊಡ್ಕೊಳ್ಳಿ. ಡಾಕ್ಟರ್, ನಿಮ್ಗೆ ಇದು ಹೇಗೆ ಕಾಣಿಸ್ತದೆ ಹೇಳಿ? ಮಗು ಸರಿ, ಇದು ಇದ್ರಲ್ಲೂ ಮಗುನೇ ರೀ. ಮತ್ತೆ ನನಗೆ ಹೀಗೆ ಹೇಗೆ? ಏನಿಲ್ಲ ಡಾಕ್ಟರ್, ಏನಿಲ್ಲ. ಶಿವಾನಿ ಅವರೇ, ಯಾಕೆ ನಿಮ್ಮ ಯಜಮಾನ್ರು ಹೀಗಾಡ್ತಾ ಇದ್ದಾರೆ? ಅವ್ರು ಸ್ವಲ್ಪ ಹಾಗೇನೆ, ಯಾವಾಗ್ಲೂ ತಮಾಷೆ ಮಾಡ್ತಿರ್ತಾರೆ. ಮಗು ನೋಡಿದ ಖುಷಿನಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೆ. ನನ್ನ ಮಗು ನೋಡ್ತೀನಿ ಅಂತ ಎಷ್ಟು ಖುಷಿಯಾಗಿ ಬಂದಿದ್ದೆ. ಶಿವಾನಿ ಬಸ್ರಿ ಅಂತ ಗೊತ್ತಾದಾಗ್ಲೂ ಇಷ್ಟೊಂದು ಖುಷಿಯಾಗಿರಲಿಲ್ಲ. ಆದ್ರೆ ಅವಳು ಹೊಟ್ಟೆಲಿರೋದು ಮಗುವಲ್ಲ, ಹಾವು.
ಯಾರು ಹಲ್ಲಾದ್ರೂ ಹೇಳೋದಕ್ಕೆ ಸಾಧ್ಯ ನನ್ನ ಹೆಂಡತಿ ಹೊಟ್ಟೆಲಿ ಹಾವಿದೆ ಅಂತ ಹೇಳಿದ್ರು ಯಾರು ನಂಬೋದಿಲ್ಲ. ಯಾಕಂದ್ರೆ ಆ ಹಾವು ನನಗೆ ಬಿಟ್ಟು ಬೇರೆ ಯಾರು ಕಾಣಿಸ್ತಾನೆ ಇಲ್ಲ. ನೀವೆಲ್ಲ ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ, ಅವ್ರು ಅಲ್ಲಿ ಹುಡುಕ್ತಾ ಇದ್ದಾರೆ. ಯಾರು ಯಾರನ್ನ ಹುಡುಕ್ತಿರೋದು? ಏನ್ ವಿಷಯ? ಯಜಮಾನ್ರಿಗೆ ಏನೋ ಆಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಮಧುಮತಿ, ಏನ್ ಹೇಳ್ತಾ ಇದ್ಯಾ ನೀನು? ನಾನ್ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ನಮ್ಮ ಯಜಮಾನ್ರು ಸಿಕ್ಕಿದ್ರು. ನಂದೀಶ ದೇವಸ್ಥಾನದಲ್ಲ, ಒಳ್ಳೆ ಭಕ್ತಿ ಬಿಡಿ. ಅವರು ಅವ್ರ ಸ್ನೇಹಿತರ ಜೊತೆಗಿದ್ರು, ಅವ್ರ ಜೊತೆಲಿ ಸ್ವಾಮೀಜಿಗಳು ಇದ್ರು. ಮಧುಮತಿ, ಹೇಳ್ತಾ ಇದೀಯಾ? ಯಾವ ಸ್ವಾಮಿಗಳು? ಅದೇ ಕುಂಬಳಕಾಯಿ ಸ್ವಾಮಿಗಳು ಅಂತ ಹೇಳ್ತಿದ್ವಲ್ಲ, ಅವರೇ ಆ ದೇವಸ್ಥಾನ ಹತ್ರ ಇದ್ದಿದ್ದು. ಅವ್ರೇನ್ ದೇವಸ್ಥಾನಕ್ಕೆ ಬರ್ಬಾರ್ದಾ? ಇನ್ನೊಳ್ಳೆ ಕಥೆ ಆಯ್ತಲ್ಲ. ಅಯ್ಯೋ, ಅವ್ರ ದೇವಸ್ಥಾನಕ್ಕೆ ಬಂದಿದ್ದು ಯಜಮಾನನ್ನ ಹುಡ್ಕೋದಕ್ಕಂತೆ. ನಿನ್ಗೆ ಯಾರು ಹೇಳಿದ್ರು? ನಂದೀಶ್ ಹೇಳಿದ್ನಾ? ಹೌದು ಅಮ್ಮ, ಅವರೇ ಹೇಳಿದ್ದು. ಯಾಕೆ ಇಲ್ಲಿದ್ದೀರಾ, ಯಾಕೆ ಇವ್ರಗಳ ಜೊತೆ ಓಡಾಡ್ತಿದ್ದೀರಾ ಅಂತ ಹೇಳಿದಾಗ ಅವರೇ ಹೇಳಿದ್ರು. ಏನಂತ ಹೇಳ್ದ? ಸರಿಯಾಗಿ ಹೇಳು. ಯಜಮಾನ್ರಿಗೇನೋ ಆಗಿದೆ, ಅವ್ರು ಕಾಣಿಸ್ತಿಲ್ಲ, ಅವ್ರನ್ನ ಹುಡ್ಕೋದಕ್ಕೆ ಅಂತ ಸ್ವಾಮೀಜಿನ ಕರ್ಸಿದ್ದೀನಿ ಅಂತ ಹೇಳಿದ್ರು. ಅಲ್ಲಮ್ಮ, ನೀನ್ ಬರ್ಬೇಕಾದ್ರೆ ನಂದೀಶನ ಜೊತೆ ಕರ್ಕೊಂಡು ಬಂದಿದ್ರೆ ಅವನ ಜೊತೆ ಸ್ವಲ್ಪ ಮಾತಾಡಬಹುದಾಗಿತ್ತಲ್ಲ. ಹೌದು, ನಾವು ಬಾವಾಜಿ ಮಿಸ್ಸಿಂಗ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೆ. ಅವನು ಬಾವಾಜಿನ ಹುಡುಕ್ತಾ ಇದ್ದಾನೆ ಅಂದ್ರೆ ಏನೋ ವಿಷಯ ಇರ್ಬೋದು. ನನಗೆ ಯಾಕೋ ಏನೋ ಆಗಿದೆ ಅಂತ ಅನಿಸ್ತಾ ಇದೆ ಅತ್ತೆ. ನಂದೀಶ ಎಲ್ಲಿದ್ದಾನೀಗ? ನೀನ್ ಹೊರಡು, ನಾನ್ ಬರ್ತೀನಿ ಅಂತ ಹೇಳಿದ್ರಮ್ಮ. ದಮಯಂತಿ, ಸಮಾಧಾನ ಮಾಡ್ಕೊಳಮ್ಮ. ನಂದೀಶ ಬರ್ಲಿ, ದಿಗ್ವಿಜಯನಿಗೆ ಏನೂ ಆಗಿರಲ್ಲ.